ಹಾಯ್ ಎವ್ರಿಬಡಿ, ಐ ಆಮ್ ಡಾಕ್ಟರ್ ಪ್ರದೀಪ್ ಕುಮಾರ್ ಶನಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆದ ಮತ್ತು ಉಡುಪಿ ಜಿಲ್ಲೆದ ಪ್ರಥಮ ಸಂಧಿವಾದ ಚಿಕಿತ್ಸಾ ತಜ್ಞರು ಮತ್ತು ಇಡೀ ಭಾರತ ದೇಶದ ಪ್ರಥಮ DNB ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್ ಮಾತಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಸಂಧಿವಾತಕ್ಕೆ ಅಲೋಪತಿಯಲ್ಲಿ ಪಥ್ಯ ಉಂಟಾ ಇಲ್ವಾ ಅಂತ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಧಿವಾತಕ್ಕೆ ಅಲೋಪತಿಯಲ್ಲಿ ಪಥ್ಯವಿಲ್ಲ, ಗೌಟಿಗೆ ಮಾತ್ರ ಪಥ್ಯ ಇರೋದು. ಗೌಟದ ವಿಷಯ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ರುಮಟೆಡ್ ಆರ್ಥ್ರೈಟಿಸು, ರಿಯಾಕ್ಟಿವ್ ಆರ್ಥ್ರೈಟಿಸು, ಆಂಗ್ಲೋಸಿನ್ ಸ್ಪಾಂಡಿಲೈಟಿಸು, ಸೋರಿಯಾಟಿಕ್ ಆರ್ಥ್ರೈಟಿಸು, ಎಂಟ್ರೋಪಥಿಕ್ ಆರ್ಥ್ರೈಟಿಸು ಅಂತಹ ಕಾಯಿಲೆ ಇದ್ದವರೆಲ್ಲ ಪಥ್ಯ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಸಸ್ಯಾಹಾರ, ಮಾಂಸಾಹಾರ, ಸಿಹಿ, ಖಾರ, ತಣ್ಣಗೆ ಇದ್ದಿದ್ದು, ಬಿಸಿ ಇದ್ದಿದ್ದು, ಕಹಿ ಇದ್ದಿದ್ದು ಎಲ್ಲ ತಿನ್ಬಹುದು. ಮತ್ತು ನಮ್ಮ ಊರದ್ದು ಮಸಾಲ ಫ್ರೈ, ತವಾ ಫ್ರೈ, ರವಾ ಫ್ರೈ, ಪುಳಿಮಿಂಚಿ, ಸುಕ್ಕ ಪದಾರ್ಥ, ಗೀ ರೋಸ್ಟ್ ಮತ್ತು ಮುಗುಳ್ ಫುಡ್ ಎಲ್ಲ ತಿನ್ಬಹುದು. ಆದರೆ ಸಹ ಕೆಲವು ಫುಡ್ ಐಟಮ್ಸ್ ತಿಂದ ನಂತರ ನೋವು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅವರ ಹತ್ರ ನಾನು ಹೇಳೋದು, ನಿಮಗೆ ಫುಡ್ ಐಟಮ್ಸ್ ತಿಂದ ನಂತರ ನೋವು ಜಾಸ್ತಿ ಆದರೆ ಆ ಪರ್ಟಿಕ್ಯುಲರ್ ಫುಡ್ ಐಟಮ್ ಬರೆದಿಟ್ಕೊಳ್ಳಿರಿ ಒಂದು ಡೈರಿಯಲ್ಲಿ, ಮತ್ತು ಅದನ್ನು ಚಾಲೆಂಜ್ ಮಾಡಿಕೊಳ್ಳಿ ಅಂತ. 2ನೇ ಅಥವಾ 3ನೇ ಸರ್ತಿ ಚಾಲೆಂಜ್ ಮಾಡಿ ನೋವು ಜಾಸ್ತಿ ಆದರೆ ಮತ್ತೆ ಅದು ತಿನ್ನೋದು ಬೇಡ ಅಂತ. 2-3 ವರ್ಷ ನಂತರ ಏನಾಗ್ತದೆ ಅಂದರೆ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ನಂಬರ್ ಆಫ್ ಐಟಮ್ಸ್ ಇನ್ ದ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಕೊನೆಯದಲ್ಲಿ ಅವರು ಲಿಸ್ಟ್ ಬಿಸಾಡಿ ಎಲ್ಲ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು, ನಾನು ಹೇಳಿದಾಗ ಸಂಧಿವಾತಕ್ಕೆ ಅಲೋಪತಿಯಲ್ಲಿ ಪಥ್ಯ ಇಲ್ಲ. ನಿಮಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಯಾರಾದರೂ ಸಂಧಿವಾತದ ಕಾಯಿಲೆ ಇದ್ದವರಾದರೆ ಅಮೃತ ಕ್ಲಿನಿಕ್ಕಿಗೆ ಬರಬಹುದು. ನಾನು ನಿಮಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ರಿಗೂ ನನ್ನ ಧನ್ಯವಾದಗಳು.